ಹಾಯ್ ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ನೋಡಿ, ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋವಂಥ ವಿಡಿಯೋ ಬಂದ್ಬಿಟ್ಟು ಇದು ಮೊಳಕೆ ಕಾಳಿನ ಸಾರು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಆ ಟೇಸ್ಟ್ನ ಫೀಲ್ ಮಾಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಯಾವ ರೀತಿ ಮಾಡ್ತೀನಿ, ನಮ್ಮಮ್ಮ ಯಾವ ರೀತಿ ಕಲಿಸ್ಕೊಟ್ಟಿದ್ದಾರೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಹಸಿ ಕಾಯಿ ತೊಗೊಂಡಿದ್ದೀನಿ ನಾನು. ಅದರಲ್ಲಿ ಒಂದು ಚೂರೇ ನೀರಿತ್ತು, ಬಟ್ ನೀರಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಫುಲ್ ಸ್ವೀಟಾಗಿತ್ತು ನೀರು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಯಾಕಂದರೆ ಸ್ವಲ್ಪನೇ ನೀರಿತ್ತು, ಕಾಯೆಲ್ಲ ಒಣಗೋ ಕಾಯಿ ಥರ ಆಗಿತ್ತು. ಸೊ ಆ ಕಾಯಿದು ಟೇಸ್ಟೇ ಒಂಥರ ಚೆನ್ನಾಗಿರುತ್ತಲ್ವ. ಸೊ ಕಾಯಿನ ನೀವು ಯಾವ ರೀತಿ ಬಿಡಿಸ್ತೀರಾ? ನಾನಂತೂ ನೋಡಿ, ಆ ಕಾಯಿ ಹೊಡೆದಿದ ತಕ್ಷಣ ಚಾಕು ತೊಗೊಂಡು ಹಿಂಗೆ ಬಿಡಿಸಿದ್ರೆ ಚಿಕ್ಕದಾಗಿಯೇ ಬರುತ್ತೆ, ಚೆನ್ನಾಗೂ ಇರುತ್ತೆ, ಚೆನ್ನಾಗಿ ಬರುತ್ತೆ. ಅಷ್ಟು ಸ್ಟ್ರೈನ್ ಆಗೋ ಬೇಕಾಗಿಲ್ಲ. ಈ ಥರ ಕಾಯಿ ಒಂದೂವರೆ ಕಾಯಿ ತೊಗೊಂಡಿದ್ದೆ ನಾನು. ಒಂದಿಷ್ಟು ಕಾಯಿ ಹಂಗೆ ಉಳಿಸ್ಕೊಂಡಿದ್ದೆ, ಯಾಕಂದರೆ ನಾನು ಮತ್ತೆ ಜಾಸ್ತಿ ಆಗುತ್ತೆ ಕಾಯಿ ಅಂತ. ಕಾಯಿನೂ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಾನು ಮಾಡೋ ಕ್ವಾಂಟಿಟಿಗೆ. ನಾನು ಒಂದು ಚೂರು ಕಾಯಿ ಎತ್ಬಿಟ್ಟು ರಿಮೈನಿಂಗ್ ಎಲ್ಲ ಕಾಯಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಪೀಸಸ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಮಸಾಲೆಗೆ ಏನೇನು ಹಾಕ್ತಾಯಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ. ಮಸಾಲೆಗೆ ಒಂಚೂರು ಕಾಯಿ ಚೆನ್ನಾಗಿ ವಾಶ್ ಮಾಡಿ, ನಾನು ಕಾಯಿ ಎಷ್ಟು ತೊಗೊಂಡಿದ್ದೀನೋ ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಕಾಯಿ ಚೆನ್ನಾಗಿ ವಾಶ್ ಮಾಡಿಕೊಂಡೆ. ಮತ್ತು 2 ಮೀಡಿಯಮ್ ಸೈಜ್ ಆನಿಯನ್ನು ಬೇಕಾಗುತ್ತೆ. ಆನಿಯನ್ ಕಟ್ ಮಾಡಿಕೊಂಡು ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ನು ಮತ್ತು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೆ. ಶುಂಠಿನೂ ಹಾಕ್ಕೋಬೇಕು, ಒಂದು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ, ಮನೇಲಿ ಮಾಡಿರೋ ಅಂಥ ಧನಿಯಾ ಪುಡಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ. ಫ್ರೈ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಚಕ್ಕೆ, ಲವಂಗ ಎಲ್ಲನೂ ಹಾಕಿ, ಇದು ಬಂದ್ಬಿಟ್ಟು ಸಾರು ಮಾಡಬೇಕಾದ್ರೇ ಘಮ್ ಅಂತ ಸ್ಮೆಲ್ ಬರುತ್ತೆ. ಯಾಕಂದರೆ ಇದು ಮಸಾಲೆ ಆ ರೀತಿ ಇರುತ್ತೆ, ಘಮ ಘಮ ಅಂತ. ಇದು ರೈಸಿಗೂ, ಮುದ್ದೆಗೂ, ಚಪಾತಿಗೂ, ಜೋಳದ ರೊಟ್ಟಿಗೂ, ಅಕ್ಕಿ ರೊಟ್ಟಿಗೂ, ಸಜ್ಜೆ ರೊಟ್ಟಿಗೂ ಮಾಡಿಸಿದೋ ಥರ ಇರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ. ಬಟ್ ಇದು ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಜೋಳದ ರೊಟ್ಟಿಗೂ ಚೆನ್ನಾಗಿರುತ್ತೆ, ಅದೇ ರೀತಿ ದೋಸೆಗೂ ಚೆನ್ನಾಗಿರುತ್ತೆ. ಅಕ್ಕಿ ದೋಸೆನೂ ಮಾಡ್ತಾರಲ್ವ, ಅಕ್ಕಿ ದೋಸೆ, ನಾರ್ಮಲ್ ದೋಸೆ ಮತ್ತು ಚಪಾತಿ ಹಿಟ್ಟಿಂದ ಮಾಡೋ ದೋಸೆಗೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಇದು ನೋಡಿ, ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೋಡ್ಬೋದು. ಧನಿಯಾ ಪುಡಿ 1.5 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೆ. ಧನಿಯಾ ಪುಡಿ ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ನುಣ್ಣಗೆ ರುಬ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡ್ಬೋದು. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿದೆ. ಇದು ತಣ್ಣ ಆಗಿತ್ತು, ಇದನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೆ. ನುಣ್ಣಗೆ ರುಬ್ಕೋಬೇಕು, ಯಾಕಂದರೆ ತರಿ ಆಗಿದ್ದರೆ ಸಾರು, ಮಸಾಲೆ ಸಾರು ಅಷ್ಟೊಂದು ಅಲ್ಲಲ್ಲೇ ತರಿ ಸಿಕ್ಕುತ್ತಲ್ವ, ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ನುಣ್ಣಗೆ ರುಬ್ಕೋಬೇಕು. ಇದು ಒಬ್ರೊಬ್ಬರು ಎಲ್ಲ ಸಾರಾದ್ಮೇಲೂ ಒಗ್ಗರಣೆ ಕೊಡ್ತಾರೆ, ಬಟ್ ನಮ್ಮಮ್ಮ ಏನೂ ಒಗ್ಗರಣೆ ಕೊಡಲ್ಲ ಈ ಸಾರಿಗೆ. ಇದಕ್ಕೆ 2 ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೆ. ಕುಕ್ಕರ್ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ನಿಮ್ಮ ಆಪ್ಷನಲ್ ಕರಿಬೇವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅರಿಶಿನ, ಖಾರ, ಉಪ್ಪು ಎಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ಅಚ್ಚ ಪುಡಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆದಮೇಲೆ ಮಸಾಲೆನೂ ಎಲ್ಲ ಹಾಕ್ಬಿಟ್ಟು ಹಾಕಿ ಚೆನ್ನಾಗಿ ಮಳ್ಳಬೇಕಾದ್ರೆ ಪ್ರೆಷರ್ ಇಡಬೇಕು, ಅಷ್ಟನ್ನು ಇಡಬಾರ್ದು. ಆಲೂಗಡ್ಡೆ 2 ಮೀಡಿಯಮ್ ಸೈಜ್ ತೊಗೊಂಡಿದ್ದೆ ಅಲ್ಲ, ಅದನ್ನು ವಾಶ್ ಮಾಡಿ ಹಾಕಿದ್ದೀನಿ. ಅರಿಶಿಣದ ಪುಡಿ ಮತ್ತು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಕಡಿಮೆ ಹಾಕೋದೇ ಒಳ್ಳೆಯದು. ಯಾಕಂದರೆ ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಆದರೆ
ಸ್ವಲ್ಪ ಉದುರಿಸ್ಕೊಂಡು ತಿನ್ಬೋದಲ್ವ ಸಾಲ್ಟು. ಸೊ ಹಾಗಾಗಿ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ಮಾಡ್ತಾಯಿದ್ರೇ ತುಂಬ ವಾಸನೆ ಬರ್ತಾಯಿತ್ತು, ಘಮ ಘಮ ಅಂತ ವಾಸನೆ. ಇದರಲ್ಲಿ 5 ರಕದ ಮೊಳಕೆ ಕಾಳು ಯೂಸ್ ಮಾಡಿದ್ದೆ ನಾನು. ಆಲ್ರೆಡಿ ಸಲಾಡ್ಗೂ ನಾನು ಯೂಸ್ ಮಾಡ್ತಾಯಿದ್ದೆ, ಅದನ್ನು ಜಾಸ್ತಿ ನೆನೆಸಿಟ್ಕೊಂಡು ಮತ್ತೆ ಮೊಳಕೆ ಕಾಳಿನ ಸಾರು ಮಾಡಿದ್ದೆ. ಟೊಮೆಟೊ 3 ಮೀಡಿಯಮ್ ಸೈಜ್ ಟೊಮೆಟೊನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನೀರು ಎಷ್ಟು ಹಾಕಿದ್ರೂ ಕಡಿಮೆನೇ ಆಗುತ್ತೆ, ಹಂಗಂತ 1-2-3 ಚಮಚ ಹಾಕಂಗಿಲ್ಲ. ಸೊ ನೋಡಿಕೊಂಡು ಇದು, ಯಾಕಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ವ, ಕುದ್ಮೇಲೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಗಟ್ಟಿ ಆಗುತ್ತೆ ಸಾರು. ಸೊ ಹಾಗಾಗಿ ನೀರು ಒಂಚೂರು ಜಾಸ್ತಿನೇ ಹಾಕಬೇಕು. ನಾನು ಜಾರಲ್ಲಿರೋ ಮಸಾಲೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ನನಗಂತೂ ಈ ಸಾರು ತುಂಬ ಇಷ್ಟ. ನೀವು ಯಾರಾದರೂ ಹೊಸಬ್ರಿದ್ದರೆ ಹೇಗೆ ಮಾಡಬೇಕು ಅಂದರೆ ಈ ಥರ ಮಾಡಿ, ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮಮ್ಮ ಮಾಡ್ತಾರೆ, ನಮ್ಮಮ್ಮ ಮಾಡಿದ್ದು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಯಾಕೋ ಒಂಥರ ಮಿಸ್ ಆಗುತ್ತೆ ನಂದು ನಮ್ಮಮ್ಮ ಮಾಡಿದ್ರೇ ಚೆನ್ನಾಗಿ ಅನಿಸುತ್ತೆ ನನಗೆ. ನಾನು ಮಾಡ್ಕೊಂಡು ತಿಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಆದಮೇಲೆ ನಾನು ಅಡುಗೆನೂ ಮಾಡ್ತಾ ಹಾಗೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ನೋಡ್ಬೋದು. ನನಗೆ ತುಂಬ ಕಿಚನ್ ಕ್ಲೀನಾಗಿರೋದು ಇಷ್ಟ, ಹಂಗಂಗೆ ಅಲ್ಲಲ್ಲೇ ಬಿಟ್ಟಿದ್ರೆ ನನಗೆ ಏನಾದ್ರೂ ಇಷ್ಟ ಆಗಲ್ಲ. ಸೊ ಹಾಗಾಗಿ ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೆ. ಆದಮೇಲೆ ಅನ್ನಕ್ಕೇನು ರೈಸ್ ವಾಶ್ ಮಾಡಿಟ್ರೆ ಮನ್ವಿಕ್ ಮತ್ತು ಸೂರ್ಯ ಅವರು ಬರೋಷ್ಟಿಗೆಲ್ಲ ಅನ್ನನೂ ಆಗಿಬಿಡುತ್ತೆ. ಸೊ ಹಾಗಾಗಿ ರೈಸ್ ಮಾಡಿ ಇಡ್ತಾಯಿದ್ದೀನಿ. ನಾಳೆ ರೈಸ್ ಈ ಡಬ್ಬದಲ್ಲಿ ಖಾಲಿಯಾಗಿದೆ, ಮತ್ತು ಹೊಸ ಮೊಟ್ಟೆ ತೆಗಿಬೇಕು. ಸೊ ಹಾಗಾಗಿ ಎಷ್ಟಿದೆಯೋ ಅಷ್ಟು ಅಕ್ಕಿ ಹಾಕ್ಬಿಟ್ಟು ವಾಶ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಅದು ರೈಸ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಆದಮೇಲೆ ಕಿಚನೆಲ್ಲ ಕ್ಲೀನಾಗಿ ವಾಶ್ ಮಾಡಿಟ್ಟೆ. ಯಾವಾಗ್ಲೂ ನಾರ್ಮಲಾಗಿ ನನಗಂತೂ ಕ್ಲೀನ್ ಅಂದರೆ ತುಂಬ ಇಷ್ಟ. ನನ್ನ ಮನೆಯೂ ಕ್ಲೀನಾಗಿ ಇಟ್ಕೊತೀನಿ, ದೇವ್ರ ಮನೆಯೂ ಕ್ಲೀನಾಗಿ ಇಟ್ಕೊತೀನಿ, ಅದೇ ರೀತಿ ಕಿಚನೂ ಕ್ಲೀನಾಗಿ ಇಟ್ಕೊತೀನಿ. ಕಿಚನ್ ಎಲ್ಲ ಕ್ಲೀನಾಗಿದ್ರೇ ಮನಸ್ಸೂ ನೆಮ್ಮದಿಯಾಗಿರುತ್ತೆ. ಅದೇ ರೀತಿ ಒಂಥರ ಮೈಂಡ್ ಯಾವುದೇ ಆದರೂ ಕೆಲಸ ಮಾಡಬೇಕಂದ್ರೂ ನಮಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅಡುಗೆ ಮಾಡ್ತಾನೆ ಕಿಚನ್ ಎಲ್ಲ ಕ್ಲೀನ್ ಆಯಿತು. ಯಾವ ರೀತಿ ಇದೆ ಫೈನಲ್ ಆಗಿ ನನ್ನ ಕಿಚನ್ ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ನೋಡ್ಬೋದು. ನಿಮಗೆಲ್ಲ ಹೇಗೆ ಅನಿಸುತ್ತೆ ನನ್ನ ಕ್ಲೀನಿಂಗ್ಸ್ ಎಲ್ಲ ಮತ್ತು ನನ್ನ ವೀಡಿಯೋಸ್ ಎಲ್ಲನೂ ನಿಮಗೆ ಇಷ್ಟವಾಗ್ತಾ ಇದೆಯಾ? ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ನೀವು ನನ್ನ ಹತ್ರ ಶೇರ್ ಮಾಡ್ಬೋದು. ಯಾಕಂದರೆ ನಾನು ಟ್ರೈ ಮಾಡ್ತೀನಿ, ನನಗೂ ತುಂಬ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ರೆಸಿಪೀಸ್ ಅಂದರೆ ತುಂಬ ಇಂಟ್ರೆಸ್ಟ್. ನಿಮ್ಗೆ ಯಾವುದಾದ್ರೂ ಹೊಸ ರೆಸಿಪಿ, ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟವಾದರೆ ನಿಮಗೆ ಫುಲ್ಲು ವೀಡಿಯೋ ಯಾವ ರೀತಿ ಮಾಡ್ತೀರಾ ಎಲ್ಲ ಕ್ವಾಂಟಿಟಿ ಪ್ರಕಾರ ಶೇರ್ ಮಾಡಿ. ಅಂದರೆ ತುಂಬ ನಾನು ಕ್ವಾಂಟಿಟಿ ಪ್ರಕಾರ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಓಕೆ, ನೋಡಿ ಈ ರೀತಿ ಇದೆ ನಂದು ಕ್ಲೀನಿಂಗ್ ಎಲ್ಲನೂ ಆಯಿತು. ಇವಾಗ ಸಾರು ತೆಗ್ದು ನೋಡೋಣ. ಸ್ವಲ್ಪ ಪ್ರೆಷರ್ ಇದೆ, ಸಾರು ವಿಸಿಲ್ ತೆಗ್ದು ನೋಡಿದೆ, ನೋಡ್ಬೋದು ಗಮ್ಮಂತ ವಾಸನೆ ಹೊಡಿತಾ ಇತ್ತು ಸಾರೆಲ್ಲನೂ. ಸ್ವಲ್ಪ ಮಿಕ್ಸ್ ಮಾಡಿ ಮುದ್ದೆಗೆ ಹಾಕ್ಕೊಂಡು ತಿಂದರೆ ಬಿಸಿ ಬಿಸಿ ಮುದ್ದೆಗೆ ತುಂಬ ಟೇಸ್ಟಿಯಾಗಿ, ನನಗಂತೂ ಬಾಯಲ್ಲಿ ನೀರು ಬರ್ತಾಯಿದೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ರೇ ಅಷ್ಟು ಟೇಸ್ಟಿಯಾಗಿತ್ತು. ಸೊ ಈ ರೀತಿ ಇತ್ತು ನಂದು ಇವತ್ತು ಅಡುಗೆ. ನಿಮ್ಗೆ ಹೇಗೆ ಅನಿಸುತ್ತೆ ಇದು? ಇಷ್ಟವಾದಲ್ಲಿ ಈ ವಿಡಿಯೋ ಒಂದು ಮರಿದೇ ಲೈಕ್ ಮಾಡಿ, ಓಕೆನಾ? ಯಾಕಂದರೆ ನನಗೂ ಲೈಕ್ಸ್ ಜಾಸ್ತಿ ಬಂದರೆ ವ್ಯೂಸ್ ಜಾಸ್ತಿ ಬರುತ್ತೆ, ನನಗೂ ಒಂಥರ ಮೋಟಿವೇಟಿವ್ ಆಗಿರುತ್ತೆ ಅಲ್ವಾ ಇನ್ನೂ ವೀಡಿಯೋಸ್ ಮಾಡೋಕ್ಕೆ. ಮರಿದೇ ಲೈಕ್, ಶೇರ್, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಅದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಮರಿದೇ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.